forever on fire. ವೆಲ್ಕಮ್ ಬ್ಯಾಕ್. ಮೂಡಾ 50-50 ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕೇಸ್ ದಾಖಲಾಗಿದೆ. ಮೈಸೂರಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. 50-50 ಅನುಪಾತದಲ್ಲಿ ಈಗಾಗಲೇ ಹಂಚಿಕೆ ಆಗಿರುವಂತಹ ಸೈಟ್ ಫಲಾನುಭವಿಗಳು ಸೈಟ್ ಪರಾಭಾರೆ ಮಾಡದಂತೆ ತಡೆ ನೀಡುವುದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ವಕೀಲ ಎಸ್ ಅರುಣ್ ಕುಮಾರ್ ಸಿವಿಲ್ ದಾವೆಯನ್ನು ಹೂಡಿದ್ದಾರೆ. ಮತ್ತೊಂದು ಕೇಸ್ ಈಗ ಇದೇ ಮುಡಾಗೆ ಸಂಬಂಧಪಟ್ಟ ಹಾಗೆ ಮುಡಾ 50-50 ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕೇಸ್ ದಾಖಲಾಗಿದೆ. ಮೈಸೂರಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಈ 50-50 ಅನುಪಾತದಲ್ಲಿ ಈಗಾಗಲೇ ಸೈಟ್ ಹಂಚಿಕೆ ಆಗಿದೆ. ಫಲಾನುಭವಿಗಳು ಸೈಟನ್ನು ಪರಭಾರೆ ಮಾಡದಂತೆ ತಡೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಕೀಲ ಎಸ್ ಅರುಣ್ ಕುಮಾರ್ ಸಿವಿಲ್ ದಾವೆಯನ್ನು ಹೂಡಿದ್ದಾರೆ. ಈ ಮುಡಾಗೆ ಸಂಬಂಧಪಟ್ಟ ಹಾಗೆ ಅಷ್ಟಿಷ್ಟು ವ್ಯಾಜ್ಯಗಳಾಗ್ತಾ ಇಲ್ಲ. ಪ್ರತಿ ದಿನ ಒಂದೊಂದು ವ್ಯಾಜ್ಯ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಯಿತು ಎಂದು ಗೊತ್ತಿದೆ. ಅದರಲ್ಲಿ 4800 ಸೈಟ್ಗಳು ಅಕ್ರಮವಾಗಿದ್ದಾವೆ, ನ್ಯಾಯಸಮ್ಮತವಲ್ಲ, ಕಾನೂನು ಬಾಹಿರವಾಗಿ ಮಂಜೂರಾಗಿದ್ದಾವೆ ಅನ್ನುವಂಥ ಅನೇಕ ದಾವೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇನ್ನೊಂದು ದಾವೆ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಮುಡಾ 50-50 ಹಗರಣದ ಬಗ್ಗೆ ನ್ಯಾಯಮೂರ್ತಿ ದೇಸಾಯಿ ಆಯೋಗ ಈಗಾಗಲೇ ರಚನೆ ಆಗಿದೆ. ಲೋಕಾಯುಕ್ತ ಇಡಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ತನಿಖೆಗಳು ಮುಗಿಯೋದಕ್ಕೆ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಈ ಹಂತದಲ್ಲಿ ಫಲಾನುಭವಿಗಳಿಂದ ಸಾಮಾನ್ಯ ಜನರಿಗೆ ವಂಚನೆ ಆಗುವ ಸಾಧ್ಯತೆ ಇದೆ. ಖಾತೆ ವರ್ಗಾವಣೆ ತಡೆಯದಿದ್ದರೆ ಮಾಲೀಕತ್ವ ಬದಲಾಗಬಹುದು. ಅಕ್ರಮದ ಬಗ್ಗೆ ಮಾಹಿತಿ ಇಲ್ಲದ ತೊಂದರೆ ಎದುರಿಸಬಹುದಾಗುತ್ತೆ. ಹೀಗಾಗಿ ಸೈಟ್ ಪರಭಾರೆ ಮಾಡದಂತೆ ಸೂಚಿಸಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ವಕೀಲ ಎಸ್ ಅರುಣ್ ಕುಮಾರ್. ಇನ್ನು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಅರುಣ್ ಕುಮಾರ್ ಅವರನ್ನು ಮಾತಾಡಿಸಿದ್ದಾರೆ, ಕೇಳ್ಕೊಂಬನ್ನಿ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಮಂಜೂರಾಗಿರುವ ನಿವೇಶನಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಯಾವುದೇ ಪ್ರಕ್ರಿಯೆಯನ್ನ ಮಾಡಬಾರದು. ಅಂದ್ರೆ ಖಾತೆ ವರ್ಗಾವಣೆ ಸೇರಿದಂತೆ ಯಾವುದೇ ಪ್ರಕ್ರಿಯೆಯನ್ನ ಮಹಾನಗರ ಪಾಲಿಕೆಯಲ್ಲಾಗ್ಲಿ ಅಥವಾ ಮುಡಾದಲ್ಲಾಗ್ಲಿ ಮಾಡಬಾರ್ದು ಅನ್ನೋದು ವಕೀಲ ಅರುಣ್ ಕುಮಾರ್ ಅವರ ವಾದ ಆಗಿದೆ. ಈ ಸಂಬಂಧವಾಗಿ ಅವರು ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅರುಣ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಿಮ್ಮ ವಾದ ಏನು ಸರ್? ನಮ್ಮ ವಾದ ಏನಂತ ಅಂದ್ರೆ ಮೊದಲನೇ ದಿನದಿಂದ ಏನು 5,000 6,000 ಮುಡಾ ಸೈಟ್ಗಳು ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದೆ ಅನ್ನಂಥದ್ದು. 50-50 ಸ್ಕೀಮ್ ಆಗ್ಬೋದು, ಪ್ರೋತ್ಸಾಹ ನಿವೇಶನ ಆಗ್ಬೋದು, ಬಿಟ್ ಆಫ್ ಲ್ಯಾಂಡ್ ಆಗ್ಬೋದು. ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ನಟೇಶ್ ದಿನೇಶ್ ಕುಮಾರ್ ಅವರ ಕಮಿಷನರ್ ಆದಂಥ ಸಂದರ್ಭದಲ್ಲಿ ಅಷ್ಟು ಸೈಟ್ಗಳು ವಾಪಸ್ ಮೂಡಾಗೆ ತರಬೇಕು ಅನ್ನೋಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ಏನಾಗಿದೆ, ಇವತ್ತು ನೀವು ಗಮನಿಸ್ತಾ ಇದ್ದೀರಾ, ಒಂದು ಸ್ಪೆಷಲ್ ಕೋರ್ಟ್ಸ್ನಲ್ಲಿ ಕೇಸ್ ನಡೀತಾ ಇದೆ, ಅದನ್ನು ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನೊಂದು ಇವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಲ್ಲಿ ಮಾಡಿದ್ದಾರೆ, ಅದೊಂದು ಕಡೆಗೆ ರಿಜಿಸ್ಟರ್ ಆಗಿ ಎನ್ಕ್ವೈರಿ ಆಗ್ತಾ ಇದೆ. ಇವೆಲ್ಲ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಂತ ಕೇಸ್ಗಳಾಗಿವೆ. ಈಗೇನಾಗಿದೆ, ಈ ಕೇಸ್ಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಯಾರು ಈ 50-50ಗೆ ನಲ್ಲಿ ಬೆನಿಫಿಷರೀಸ್ಗಳು ತಗೊಂಡ್ಬಿಟ್ಟಿದ್ದಾರೆ, ಅವರು ಮುಗ್ಧರಿಗೆ ಮಾರ್ಬಿಟ್ಟು ಅವ್ರಿಗೆ ಟೋಪಿ ಹಾಕ್ಬಿಟ್ಟು ಹೋಗೋಂಥ ಕೆಲಸಗಳು ಇವರು ಸಹಜ ಮಾಡೋಂಥದ್ದು. ಅದನ್ನು ನಿಲ್ಲಿಸಬೇಕು ಅನ್ನೋಂಥ ಪ್ರಕ್ರಿಯೆಯಲ್ಲಿ ನಾವು ನಿನ್ನೆ ನಮ್ಮ ಮೈಸೂರಿನ ಸಿವಿಲ್ ಕೋರ್ಟ್ನಲ್ಲಿ ಒಂದು ಸೂಟನ್ನು ಫೈಲ್ ಮಾಡಿ 50-50 ಸ್ಕೀಮ್ ನಡಿನಲ್ಲಿ 2015 ನಂತರ ಯಾವ್ಯಾವ ಸೈಟ್ಗಳು ಅಲಾಟ್ ಆಗಿದೆ 50-50 ಸ್ಕೀಮ್ನಲ್ಲಿ ಅದನ್ನೆಲ್ಲ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ, ಮತ್ತೆ 50-50 ಸೈಟ್ ತಗೊಂಡಿರೋಂಥವ್ರು ಯಾರು ಕೂಡ ಮತ್ತೆ ಇತರರಿಗೆ ಪರಭಾರೆ ಮಾಡಬಾರ್ದು ಅನ್ನೋಂಥದಕ್ಕೆ ಒಂದು ಇಂಜಂಕ್ಷನ್ ಕೊಡಿ. ಮತ್ತು ಮೂಡ ಈ 50-50ಗೆ ಸಂಬಂಧಪಟ್ಟಂಗೆ ಮುಂದೆ ಯಾವುದೇ ರೀತಿಯಾದ ಕ್ರಮಗಳನ್ನು ತಗೊಳ್ಬಾರ್ದು ಅನ್ನೋಂಥದಕ್ಕೆ ಒಂದು ಇಂಜಂಕ್ಷನ್ ಕೊಡಿ. ಮತ್ತೆ ಮೂಡ ಈ 50-50 ಸೈಟು ಮತ್ತೆ ಈ ಬಿಟ್ ಆಫ್ ಲ್ಯಾಂಡು ಮತ್ತೆ ಪ್ರೋತ್ಸಾಹ ನಿವೇಶನ ಏನು ಚೇಂಜ್ ಆಫ್ ಸೈಟು ಪರ್ಟಿಕ್ಯುಲರ್ಲಿ ನಟೇಶ್ ಅಂಡ್ ದಿನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇದ್ದಂಥ ಟೈಮ್ನಲ್ಲಿ ಆಗಿರೋಂಥದಕ್ಕೆ ಯಾವುದೇ ಥರದ ಸ್ಯಾಂಕ್ಷನ್ ಬೈ ವೇ ಆಫ್ ಪರ್ಮಿಷನ್, ಅದು ಮನೆ ಕಟ್ಟಕ್ಕಾಗಲಿ ಅಥವಾ ವ್ಯವಹಾರ ಮಾಡೋಕ್ಕಾಗಲಿ, ಕಮರ್ಷಿಯಲ್ ಟ್ರೇಡ್ ಲೈಸೆನ್ಸ್ ಆಗಲಿ ಯಾವುದೂ ಕೊಡಬಾರ್ದು. ಈ ಸೂಟು ಮುಗಿಯೋ ತನಕ, ಎನ್ಕ್ವೈರಿಗಳು ಮುಗಿಯೋ ತನಕ ಅಂತ ನಿನ್ನೆ ಮೈಸೂರು ಕೋರ್ಟ್ನಲ್ಲಿ ಕೇಸ್ನ ದಾಖಲೆ ಮಾಡಿ. ಇದಿಷ್ಟು ಅರುಣ್ ಕುಮಾರ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. Agony, forever on fire.